ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಈ ವಿಡಿಯೋದಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ 2026 ಹೂ ಆರ್ ಟೇಕಿಂಗ್ ಪಾರ್ಟ್ ಇನ್ ದಿಸ್ ಕೌನ್ಸಿಲಿಂಗ್ ಅವರಿಗೆ ಅಪ್ಡೇಟ್ ಕೊಡುವ ಸಲುವಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ. ವಾಟ್ ಎವರ್ ಡೆವಲಪ್ಮೆಂಟ್ಸ್ ಹ್ಯಾವ್ ಟೇಕನ್ ಪ್ಲೇಸ್ ಅದರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೇನೆ. ಮೊದಲನೇದಾಗಿ ಇಲ್ಲಿ ಗಡಿನಾಡ ಕನ್ನಡಿಗರಿಗೆ ಅಥವಾ ಹೊರನಾಡ ಕನ್ನಡಿಗರಿಗೆ ಕನ್ನಡ ಟೆಸ್ಟನ್ನು ನಾಳೆ ಕಂಡಕ್ಟ್ ಮಾಡಬೇಕಿತ್ತು 5ನೇ ತಾರೀಕಿಗೆ. ಅದರ ಬದಲಾಗಿ 9ನೇ ತಾರೀಕಿಗೆ ಮುಂದೂಡಲಾಗಿದೆ. ಆನ್ 9th August ಕನ್ನಡ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್ ಫಾರ್ ಬಾರ್ಡರ್ ಕನ್ನಡಿಗಾಸ್ ಆ್ಯಸ್ ವೆಲ್ ಆ್ಯಸ್ ಔಟ್ಸೈಡ್ ಕನ್ನಡಿಗಾಸ್. ಈಗಾಗಲೇ ಈ ವರ್ಷದ ಕೌನ್ಸಿಲಿಂಗ್ ಬಗ್ಗೆ MCC ಅವರು ತಮ್ಮ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಈವನ್ ಸ್ಟೇಟ್ ಕೌನ್ಸಿಲಿಂಗ್ ಕಮಿಟಿಗಳು ಕೂಡ ಅವ್ರ ಟೈಮ್ ಟೇಬಲನ್ನು ಕೂಡ MCC ಅವರೇ ರಿಲೀಸ್ ಮಾಡಿದ್ದಾರೆ. ಯಾವಾಗಲೇ ಸ್ಟಾರ್ಟ್ ಮಾಡಬೇಕು, ಯಾವಾಗಲೇ ಫಸ್ಟ್ ರೌಂಡ್ ಮುಗಿತದೆ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡು, ಹೀಗೆ 4th ರೌಂಡ್ವರೆಗೆ ಎಲ್ಲ ಟೈಮ್ ಟೇಬಲನ್ನು ಅಂದರೆ MCC ಟೈಮ್ ಟೇಬಲ್ ಆ್ಯಸ್ ವೆಲ್ ಆ್ಯಸ್ KE ಟೈಮ್ ಟೇಬಲನ್ನು MCC ಅವರು ರಿಲೀಸ್ ಮಾಡಿದರೆ ನೀವೆಲ್ಲ ನೋಡಿರ್ತೀರಿ ಅಂತ ತಿಳ್ಕೊಂಡಿದ್ದೇನೆ. ಈಗ MCC ಅವ್ರದ್ದು ಈಗಾಗಲೇ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸ್. ಅದೇ ರೀತಿ KE ಅವ್ರದ್ದು 13ನೇ ತಾರೀಕಿನಿಂದ 13th August ಸ್ಟಾರ್ಟ್ ಆಗೋದಿದೆ. 22nd 23rdಗೆ ಅವರು ಫಸ್ಟ್ ರೌಂಡನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ ಇನ್ ಎನಿ ಕಂಡೀಷನ್. ಯಾಕಂದರೆ KE ಶುಡ್ ಫಾಲೋ ದ ಟೈಮ್ ಟೇಬಲ್ ಆಫ್ MCC. ಅದಕ್ಕಾಗಿ ಈಗ ಇವತ್ತು ಪ್ರಸನ್ನ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ KE ಕರ್ನಾಟಕ ಎಕ್ಸಾಮಿನೇಷನ್ ಕಮಿಟಿ ಕರ್ನಾಟಕ ಕೌನ್ಸಿಲಿಂಗ್ ಬಗ್ಗೆ ಪ್ರಸನ್ನ ಅಂತಂದರೆ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಇವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವರ ಪ್ರಕಾರ ಸ್ಟಿಲ್ ದೇ ಆರ್ ವೇಟಿಂಗ್ ಫಾರ್ ಸೀಟ್ ಮೆಟ್ರಿಕ್ಸ್ ಫ್ರಮ್ ಡೈರೆಕ್ಟರೇಟ್ ಆಫ್ ಮೆಡಿಕಲ್ ಎಜುಕೇಷನ್ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಸೀಟ್ ಮೆಟ್ರಿಕ್ಸನ್ನು ಪೂರ್ಣವಾಗಿ ಕೊಟ್ಟ ನಂತರನೇ ಇವರು ರೋಸ್ಟರ್ ಸಿಸ್ಟಮನ್ನು ಅಥವಾ ಯಾವ ಕಾಲೇಜಿನಲ್ಲಿ ಏನು ಎಲ್ಲ ಸೀಟ್ ಮೆಟ್ರಿಕ್ಸನ್ನು ಇವರು ಪಬ್ಲಿಷ್ ಮಾಡ್ಬೋದಾಗಿದೆ. KEದವರು ಅದು ಸ್ಟಿಲ್ ಈಸ್ ವೇಟಿಂಗ್ ಫಾರ್ ದ ಫೈನಲ್ ಸೀಟ್ ಮೆಟ್ರಿಕ್ಸ್. ಇನ್ ಬಿಟ್ವೀನ್ ಎರಡು ಕಾಲೇಜುಗಳಿಗೆ ಇದು ಒಂಥರ ಖುಷಿ ವಿಷಯ. ಹೂ ಆರ್ ಆಸ್ಪಿರೆಂಟ್ಸ್ ಆಫ್ ಮೆಡಿಕಲ್ ಅಡ್ಮಿಷನ್ ಕರ್ನಾಟಕದವರಿಗೆ 100 ಮೋರ್ ಸೀಟ್ಗಳಿಗಾಗಲೇ ಮತ್ತೆ ಅಪ್ರೂವಲ್ ಆಗಿದೆ. ಇದು ಫೈನಲ್ ಸೀಟ್ NMC ಅವರಿಂದ ಅಪ್ರೂವಲ್ ಆದ ನಂತರ ಮತ್ತೆ 50 ಸೀಟ್ ಈಚ್ ಮಂಡ್ಯ ಮತ್ತು ಕಾರವಾರ ಗೌರ್ಮೆಂಟ್ ಕಾಲೇಜುಗಳಲ್ಲಿ NMC ಅವರು ಅಪ್ರೂವಲ್ ಮಾಡಿದ್ದಾರೆ. ಆದ್ದರಿಂದ ಮೊದಲೇ 15,395 ಸೀಟ್ಸ್ ಇದ್ದು NMC ಅವರು ಫೈನಲ್ ಸೀಟ್ ಅಪ್ರೂವಲ್ ಲಿಸ್ಟ್ ಕಳಿಸಿದಾಗ ಕರ್ನಾಟಕದಲ್ಲಿ ಟೋಟಲ್ ಆಗಿ 15,395 ಸೀಟ್ಸ್ ಇದ್ದರೆ ಈಗ ಪ್ಲಸ್ 100 ಸೀಟ್ಸನ್ನು ಮಂಡ್ಯ ಮತ್ತು ಕಾರವಾರ ಗೌರ್ಮೆಂಟ್ ಮೆಡಿಕಲ್ ಕಾಲೇಜುಗಳಲ್ಲಿ 55 ಸೀಟ್ಗಳನ್ನು ಹೆಚ್ಚು ಮಾಡಿದ್ದರಿಂದ ಈಗ ಅವುಗಳ ಸಂಖ್ಯೆ 15,495 ಆಗಿದೆ. ಇದು ದೇಶದಲ್ಲೇ ಮೋರ್ ಸೀಟ್ಸ್ MBBS ಸೀಟ್ಸ್ ಇನ್ ಎನಿ ಸ್ಟೇಟ್. ಕರ್ನಾಟಕ ಈಸ್ ಸ್ಟ್ಯಾಂಡಿಂಗ್ ಇನ್ ಫಸ್ಟ್ ಪೊಸಿಷನ್ ನಂಬರ್ ಆಫ್ ಸೀಟ್ಸ್. ಆದ್ದರಿಂದ ಈಗ ಮತ್ತೆ 4 ಮೋರ್ ಮೆಡಿಕಲ್ ಕಾಲೇಜ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಮೇ ಗೆಟ್ ಮೋರ್ ಸೀಟ್ಸ್ ಅಂಥೇಳಿ ಅವರೇ ಹೇಳಿದ್ದಾರೆ. ಅದಕ್ಕಾಗಿ ಅವರು ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಫೈನಲ್ ಆದ ನಂತರ ಅವರು ಅಕಾರ್ಡಿಂಗ್ಲಿ ದೇ ವಿಲ್ ಪ್ರಿಪೇರ್ ದ ಸೀಟ್ ಮೆಟ್ರಿಕ್ಸ್. ಆ ಸೀಟ್ ಮೆಟ್ರಿಕ್ಸ್ ಪ್ರಿಪೇರ್ ಆದ ನಂತರನೇ ಈ ಫಸ್ಟ್ ರೌಂಡ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತದೆ. ಇನ್ ಎನಿ ಕಂಡೀಷನ್ ಬಿಫೋರ್ 13th ಆಫ್ ದಿಸ್ ಮಂತ್ ದೇ ಹ್ಯಾವ್ ಟು ಫೈನಲೈಸ್ ಎವ್ರಿಥಿಂಗ್. 13th ಆನ್ವರ್ಡ್ಸ್ ಫಸ್ಟ್ ರೌಂಡ್ ಪ್ರೊಸೆಸ್ ವಿಲ್ ಸ್ಟಾರ್ಟ್. ಇನ್ ಎನಿ ಕಂಡೀಷನ್ KE ಅವರು 13th ಆಫ್ ದಿಸ್ ಮಂತ್ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಲೇಬೇಕಾಗಿದೆ. ಯಾಕಂದರೆ ಬಿಫೋರ್ 23rd ದೇ ಹ್ಯಾವ್ ಟು ಫಿನಿಶ್ ದ ಫಸ್ಟ್ ರೌಂಡ್. ಅದಕ್ಕೂ ಮುಂಚೆ ಪ್ರಸನ್ನ ಅವರು ಮತ್ತೊಂದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ನೊಂದು ಮಾತು ಹೇಳಿದ್ದಾರೆ. ದೇ ವಿಲ್ ಕಂಡಕ್ಟ್ ದ ಮಾಕ್ ಅಲಾಟ್ಮೆಂಟ್ ಅಂಥೇಳಿ, ಅಂದರೆ ಮಾಕ್ ರೌಂಡನ್ನು ಕೂಡ ಇರುತ್ತೆ ಅಂತಾಯಿತು. ಮಾಕ್ ರೌಂಡ್ನಲ್ಲಿ ರಿಸಲ್ಟ್ ಆಲ್ಸೋ ದೇ ವಿಲ್ ಅನೌನ್ಸ್. ದೆನ್ ಚಿಲ್ಡ್ರನ್ ಅಥವಾ ಕ್ಯಾಂಡಿಡೇಟ್ಸ್ ವಿಲ್ come to know that they will get an idea that where they may get medical seat in which college. ಇದರ ಬಗ್ಗೆ ಈ ಮಾಕ್ ರೌಂಡ್ನಲ್ಲಿ ಅವರಿಗೊಂದು ಐಡಿಯಾ ಕೊಡೋರ ಸಲುವಾಗಿ ಈ ಮಾಕ್ ರೌಂಡನ್ನು
ನಡೆಸೋರಿದ್ದಾರೆ ಮತ್ತು ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಕೊಡೋರಿದ್ದಾರೆ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಟೇಕಿಂಗ್ ಪಾರ್ಟ್ ಇನ್ ಕೌನ್ಸಿಲಿಂಗ್. ಅವರಿಗೊಂದು ಐಡಿಯಾ ಸಿಕ್ಕಿರುತ್ತೆ ಮಾಕ್ ಟೆಸ್ಟ್ನಲ್ಲಿ ಎಲ್ಲೆಲ್ಲಿ ಏನು ಚಾನ್ಸ್ ಇದೆ ಅಂತೇಳಿ. ಅದು ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಅಂತಂದರೆ, ಈಗ 4 more ಕಾಲೇಜಿನಲ್ಲಿ more ಸೀಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದರರ್ಥ ಅರೌಂಡ್ 200 ಸೀಟ್ಸ್ ಮೇ ಬಿ ಇನ್ಕ್ರೀಸ್ಡ್ ಅಗೇನ್ ಇನ್ ಗೌರ್ಮೆಂಟ್ ಕಾಲೇಜಸ್. ಈಗಾಗಲೇ ಮಂಡ್ಯ ಮತ್ತು ಕಾರವಾರದಲ್ಲಿ 50 ಈಚ್ ಜಾಸ್ತಿ ಆಗಿದ್ದಾವೆ. ಮತ್ತು 4 more ಗೌರ್ಮೆಂಟ್ ಕಾಲೇಜುಗಳಲ್ಲಿ 50 ಈಚ್ ಇರಬಹುದು. ಅಷ್ಟು ಸೀಟ್ಗಳು ಜಾಸ್ತಿ ಆಗುವ, ಅಂದರೆ 200 ಸೀಟ್ಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್ ಅಗೇನ್ ವಿದಿನ್ 1 or 2 days. ದಟ್ ಮೆಸೇಜ್ ಮೇ ಕಮ್ ಫ್ರಮ್ NMC ಅಂತ ಹೇಳಿ ಪ್ರಸನ್ನ ಅವರು ಹೇಳಿದ್ದಾರೆ. ಇನ್ನು DME ಅವರು ಇವನ್ನೆಲ್ಲ ಸೀಟ್ಗಳನ್ನು ಕೂಡ ದೇ ವಿಲ್ ಶೋ ಇನ್ ದ ಸೀಟ್ ಮ್ಯಾಟ್ರಿಕ್ಸ್. ಇನ್ನೊಂದು ನ್ಯೂಸ್ ಅಂತಂದರೆ, ಇದನ್ನು ಗುಡ್ ನ್ಯೂಸ್ ಆರ್ ಬ್ಯಾಡ್ ನ್ಯೂಸ್ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ NRI ಕೋಟಾ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಇದುವರೆಗೆ NRI ಕೋಟಾ ಓನ್ಲಿ ಪ್ರೈವೇಟ್ ಕಾಲೇಜುಗಳಲ್ಲಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ಮಾತ್ರ ಇತ್ತು. ಆದರೆ ಈ ವರ್ಷದಿಂದ ದಿಸ್ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಟ್ರೈಯಿಂಗ್ ಟು ಇಂಟ್ರೊಡ್ಯೂಸ್ NRI ಕೋಟಾ, 15% NRI ಕೋಟಾ, 15% ಆಫ್ NRI ಕೋಟಾ ಇನ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಅದರ ಅರ್ಥ ಏನು? ಟೋಟಲ್ ಸೀಟ್ನಲ್ಲಿ ಯಾವ ಕಾಲೇಜಿನಲ್ಲಿ ಎಷ್ಟು ಸೀಟುಗಳಿದ್ದಾವೆ ಅದರಲ್ಲಿ 15% ಸೀಟನ್ನು NRI ಕ್ಯಾಂಡಿಡೇಟ್ಸ್ಗಳಿಗೆ ರಿಸರ್ವ್ ಮಾಡುವ ಎಲ್ಲ ಸಾಧ್ಯತೆಯೂ ಇದೆ ಅಂಥೇಳಿ ಅವರು ಹೇಳಿದ್ದಾರೆ. ಅದಕ್ಕೆ ಅಪ್ರೂವಲನ್ನು, ಈ ಒಂದು ಪ್ರಪೋಸಲ್ಗೆ, ನ್ಯೂ ಪ್ರಪೋಸಲ್ಗೆ ಅಪ್ರೂವಲನ್ನು ಫ್ರಮ್ ಕರ್ನಾಟಕ ಗೌರ್ಮೆಂಟ್ ಇನ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ದೇ ಆರ್ ಗೋಯಿಂಗ್ ಟು ಗೆಟ್ ಇಟ್. ಅದರರ್ಥ ದಿಸ್ ಇಯರ್ ಇಟ್ ಸೆಲ್ಫ್ ದೇ ವಾಂಟ್ ಟು ಇಂಟ್ರೊಡ್ಯೂಸ್. ವಿದಿನ್ ಫ್ಯೂ ಡೇಸ್ ಇಟ್ ವಿಲ್ ಬಿ ಕ್ಲಿಯರ್ ವೆದರ್ NRI ಕೋಟಾ they will be introducing this year or next year, but according to them this year itself, within few days they will get approval from Karnataka government in next cabinet meeting and introduce NRI quota in government, 15% NRI quota in government college. Idu who are expecting government seat in government college ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಯಾಕಂತಂದರೆ ಎಲ್ಲಿ ಅವರು ನಿರೀಕ್ಷೆ ಮಾಡ್ತಿದ್ದಾರೆ ಅಲ್ಲಿ ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅಂತಂದರೆ 15% ಅಂದರೆ ಭಾಳ ಸೀಟುಗಳಾಗ್ತವೆ. ಗೌರ್ಮೆಂಟ್ ಸೀಟ್ಗಳು, ಗೌರ್ಮೆಂಟ್ ಕಾಲೇಜಿರುವ ಸೀಟುಗಳು ಅವು NRI ಕೋಟಕ್ಕೆ ಹೋಗೋದ್ರಿಂದ ಅಷ್ಟು ಸೀಟುಗಳು ಕಡಿಮೆ ಆಗ್ತವೆ ಗೌರ್ಮೆಂಟ್ ಕೋಟಾದಲ್ಲಿ ಅಥವಾ ಗೌರ್ಮೆಂಟ್ ಕಾಲೇಜುಗಳಲ್ಲಿ. ಅದನ್ನು ಇನ್ನು ಬರುವ ದಿವಸಗಳಲ್ಲಿ ವಿದಿನ್ 3-4 days ಇಟ್ ವಿಲ್ ಬಿ ಕ್ಲಿಯರ್ whether they are going to implement this year itself or they will postpone the things ಅಂತೇಳಿ. ಎನಿಹೌ ವಿಲ್ ಹೋಪ್ ಫಾರ್ ದ ಬೆಸ್ಟ್. ಮೋರ್ ಸೀಟ್ಸ್ ಇದ್ದಾವೆ ಈ ವರ್ಷ, ಮೋರ್ ಕಾಲೇಜಸ್, ಮತ್ತು ಕಾಂಪಿಟೇಷನ್ ಇಸ್ ಲೆಸ್. ಅದಕ್ಕಾಗಿ ವಿಲ್ ಹೋಪ್ ದಟ್ ಹೂ ಆರ್ ವೇಟಿಂಗ್ ಫಾರ್ ಮೆಡಿಕಲ್ ಸೀಟ್ಸ್ ಇನ್ ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಕೋಟಾ ಇನ್ ಪ್ರೈವೇಟ್ ಕಾಲೇಜ್, ದೇ ಮೇ ಗೆಟ್ ವೇರ್ ದೇ ಆರ್ ವಿಶಿಂಗ್ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.